ಇಲ್ಲಿಯೂ ಕೂಡ ನಿಮಗೆ ಹಲವಾರು ಡ್ರೆಸ್ ಚೇಂಜ್ ಮಾಡೋಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇಲ್ಲಿ. ಈಗವತ್ತು ನಾವು ನೇತ್ರಾವತಿ ಘಾಟಲ್ಲಿ ಬಂದಿದ್ದೀವಿ, ಅಂದರೆ ನೇತ್ರಾವತಿ ಹೊಳೆಗೆ ಬಂದಿದ್ದೀವಿ. ಇದು ಧರ್ಮಸ್ಥಳದಲ್ಲಿ ಇರುವಂತಹ ನದಿ, ಪುಣ್ಯ ನದಿ. ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ, ಕಳ್ಳರಿದ್ದಾರೆ ಎಚ್ಚರಿಕೆ, ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ. ನೋಡಿದ್ರ ಸ್ನೇಹಿತರೆ, ತುಂಬ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಯಾಕಂದರೆ ಇಲ್ಲಿ ತುಂಬಾ ಗಲೀಜು ಮಾಡ್ತಾರೆ ಜನ, ಅಲ್ಲಿ ತಮ್ಮ ಹಳೆಯ ಬಟ್ಟೆಗಳನ್ನು ಎಸಿತಾರೆ. ಅದಕ್ಕೆ ಇಲ್ಲಿ ಅವರು ಬೇಡ್ಕೊತಾ ಇದ್ದಾರೆ, ಹಳೆ ಬಟ್ಟೆಗಳನ್ನು ಎಸಿಬೇಡಿ, ಹಳೆ ಬಟ್ಟೆಗಳನ್ನು ಎಸಿಬೇಡಿ, ಆಮೇಲೆ ಗಲೀಜು ಮಾಡಬೇಡಿ, ಶಾಂಪೂನ ಯೂಸ್ ಮಾಡಬೇಡಿ, ಸೋಪನ್ನು ಯೂಸ್ ಮಾಡಬೇಡಿ ಅಂತ. ಸ್ನೇಹಿತರೆ, ಮತ್ತೊಮ್ಮೆ ಧರ್ಮಸ್ಥಳದಿಂದ ನಿಮಗೆಲ್ಲ ಆದರದ ಸ್ವಾಗತ. ಈಗವತ್ತು ನಾವು ನೇತ್ರಾವತಿ ಘಾಟಲ್ಲಿ ಬಂದಿದ್ದೀವಿ, ಅಂದರೆ ನೇತ್ರಾವತಿ ಹೊಳೆಗೆ ಬಂದಿದ್ದೀವಿ. ಇದು ಧರ್ಮಸ್ಥಳದಲ್ಲಿ ಇರುವಂತಹ ನದಿ, ಪುಣ್ಯ ನದಿ. ಇದು ಚಿಕ್ಕಮಗಳೂರಿನಲ್ಲಿ ಜನಿಸಿ ಇಲ್ಲಿ ಬಂದು ಹರಿತಾಳೆ. ಪುಣ್ಯ ನದಿಯಾಗಿದ್ದರಿಂದ ಇಲ್ಲಿ ಹೆಚ್ಚಾಗಿ ಎಲ್ಲ ಭಕ್ತಾದಿಗಳು ಮೊದಲು ಸ್ನಾನ ಮಾಡಿಕೊಂಡು ಆಮೇಲೆ ನಿಮಗೆ ಮುಂದೆ ಧರ್ಮಸ್ಥಳ ಮಂಜುನಾಥನ ಕೃಪೆ ಪಡ್ಕೊಳ್ಳಲು ಅಲ್ಲಿ ದರ್ಶನ ಪಡಿತಾರೆ. ಇಲ್ಲೂ ತುಂಬ ಲಾಡ್ಜ್ಗಳಿವೆ. ಆಮೇಲೆ ಅಲ್ಲಲ್ಲಿ ನಿಮಗೆ ಈ ಫಲಕಗಳನ್ನು ಕಾಣ್ಬೋದು, ಎಲ್ಲ ಕಡೆ ಬರೆದಿದ್ದಾರೆ ಯಾವ ಥರ ವಾಹನಗಳಿಗೆ ಎಂಟ್ರಿ ಇದೆ, ಯಾವ ಥರ ವಾಹನಗಳಿಗೆ ಎಂಟ್ರಿ ಇಲ್ಲ. ಘನ ವಾಹನಗಳಂದರೆ ನೋ ಎಂಟ್ರಿ ಫಾರ್ ಹೆವಿ ವೆಹಿಕಲ್ಸ್, ಅಂದರೆ ಟ್ರಕ್ಕು, ಬಸ್ಸು ಅವಕ್ಕೆಲ್ಲ ಇಲ್ಲಿ ಇಲ್ಲ. ಎಲ್ಲ ಕಡೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೂ ತುಂಬಾ ಚೆನ್ನಾಗಿದೆ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ಇದು ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ, ಕಳ್ಳರಿದ್ದಾರೆ ಎಚ್ಚರಿಕೆ, ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಪದೇ ಪದೇ ಹಾಕಿದ್ದಾರೆ. ಅಂದರೆ ಇಲ್ಲಿ ಕಳ್ಳತನೂ ಜಾಸ್ತಿ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಇಲ್ಲಿ ನೋಡಿ, ಎಲ್ಲ ಭಕ್ತಾದಿಗಳು ಸ್ನಾನ ಮಾಡ್ಕೊಂಡು ಒಬ್ಬೊಬ್ಬರೇ ಬರ್ತಾಯಿದ್ದಾರೆ. ಪರವಾಗಿಲ್ಲ, ಮಕ್ಕಳು ಸಹಿತ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ ಅನ್ಕೊತಾ ಇದ್ದೀನಿ. ಗಂಡಾಗಲಿ ಹೆಣ್ಣಾಗಲಿ ಇಲ್ಲಿ ಅನೌನ್ಸ್ಮೆಂಟ್ ನಿಮಗೆ ಆವಾಗವಾಗ ಕೇಳ್ತಾನೆ ಇರುತ್ತೆ. ಯಾಕಂದರೆ ಇಲ್ಲಿ ಕೆಲವೊಬ್ಬರು ಭಕ್ತಾದಿಗಳು ತುಂಬಾ ಗಲೀಜು ಮಾಡ್ತಾರೆ. ನದಿ ನೀರಿಗೆ ಎಸೆಯುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುವುದು. ಭಕ್ತಾದಿಗಳು ಉಪಯೋಗಿಸುವಂತಹ ಯಾವುದೇ ಅಲೆಯ ಬಟ್ಟೆಗಳನ್ನು ಯಾರೂ ಕೂಡ ಪವಿತ್ರವಾದ ನದಿ ನೀರಿಗೆ ಎಸೆಯಬಾರದು. ನದಿ ನೀರಿಗೆ ಎಸೆಯುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುವುದು. ಕೆಲವು ಭಕ್ತಾದಿಗಳು ತಾವು ಉಪಯೋಗಿಸಿದಂಥ ಅಲೆಯ ಬಟ್ಟೆಗಳನ್ನು ಪವಿತ್ರವಾದ ನದಿ ನೀರಿಗೆ ಎಸೆಯುವುದು ಕಂಡು ಬರುತ್ತಿದೆ. ಯಾರೂ ಕೂಡ ತಾವು ಉಪಯೋಗಿಸಿದ ಅಲೆಯ ಬಟ್ಟೆಗಳನ್ನು ಪವಿತ್ರವಾದ ನದಿ ನೀರಿಗೆ ಎಸೆಯಬಾರದು. ನದಿ ದಂಡೆಯ ಮೇಲೆ ಇರುವ ಕಸದ ಬುಟ್ಟಿಗೆ ಹಾಕಿ ಸಹಕರಿಸಬೇಕು. ಭಕ್ತಾದಿಗಳು ತಂದಿರುವಂತಹ ಪ್ಲಾಸ್ಟಿಕ್ ಕವರ್, ಸೋಪ್ ಕವರ್ ಮತ್ತು ಇನ್ನಿತರ ಕಸದ ಕಡ್ಡಿಗಳನ್ನು ನದಿ ಪರಿಸರದಲ್ಲಿ ಅಲ್ಲಲ್ಲಿ ಎಸೆಯಬಾರದು. ನದಿ ದಂಡೆಯ ಮೇಲೆ ಇರುವ ಕಸದ ಬುಟ್ಟಿಗೆ ಹಾಕಿ ಸಹಕರಿಸಬೇಕು. ಭಕ್ತಾದಿಗಳು ತಂದಿರುವಂತಹ ಪ್ಲಾಸ್ಟಿಕ್ ಕವರ್, ಸೋಪ್ ಕವರ್ ಮತ್ತು ಇನ್ನಿತರ ಕಸ ಕಡ್ಡಿಗಳನ್ನು ನದಿ ಪರಿಸರದಲ್ಲಿ ಅಲ್ಲಲ್ಲಿ ಎಸೆಯಬಾರದು. ನದಿ ದಂಡೆಯ ಮೇಲೆ ಇರುವ ಕಸದ ಬುಟ್ಟಿಗೆ ಹಾಕಿ ಸಹಕರಿಸಬೇಕು. ಮಹಿಳೆಯರಿಗೆ ಬಟ್ಟೆ ಬದಲಾಯಿಸಲು ಪಾರ್ಕಿಂಗ್ ಗ್ರೌಂಡ್ನಲ್ಲಿ ಡ್ರೆಸ್ಸಿಂಗ್ ರೂಮ್ನ ವ್ಯವಸ್ಥೆ ಇದೆ. ಮಹಿಳೆಯರು ಇದನ್ನು ಉಪಯೋಗಿಸಿಕೊಳ್ಳಬೇಕು. ಮಹಿಳೆಯರಿಗೆ ಬಟ್ಟೆ ಬದಲಾಯಿಸಲು ಪಾರ್ಕಿಂಗ್ ಗ್ರೌಂಡ್ನಲ್ಲಿ ಡ್ರೆಸ್ಸಿಂಗ್ ರೂಮ್ನ ವ್ಯವಸ್ಥೆ ಇದೆ. ಮಹಿಳೆಯರು ಇದನ್ನು ಉಪಯೋಗಿಸಿಕೊಳ್ಳಬೇಕು. ನೋಡಿದ್ರ ಸ್ನೇಹಿತರೆ, ತುಂಬ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಯಾಕಂದರೆ ಇಲ್ಲಿ ತುಂಬಾ ಗಲೀಜು ಮಾಡ್ತಾರೆ ಜನ, ಅಲ್ಲಿ ತಮ್ಮ ಹಳೆಯ ಬಟ್ಟೆಗಳನ್ನು ಎಸಿತಾರೆ. ಅದಕ್ಕೆ ಇಲ್ಲಿ ಅವರು ಬೇಡ್ಕೊತಾ ಇದ್ದಾರೆ, ಹಳೆ ಬಟ್ಟೆಗಳನ್ನು ಎಸಿಬೇಡಿ, ಹಳೆ ಬಟ್ಟೆಗಳನ್ನು ಎಸಿಬೇಡಿ, ಆಮೇಲೆ ಗಲೀಜು ಮಾಡಬೇಡಿ, ಶಾಂಪೂನ ಯೂಸ್ ಮಾಡಬೇಡಿ, ಸೋಪನ್ನು ಯೂಸ್ ಮಾಡಬೇಡಿ ಅಂತ. ಆದರೂ ಜನಗಳು ಬಿಡೋದಿಲ್ಲ. ಅಂದರೂ ಇಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಇಲ್ಲಿ ಹಳೆ ನೋಡಿ, ಇಲ್ಲೆಲ್ಲ ಡಸ್ಟ್ಬಿನ್ಗಳನ್ನು ಅಲ್ಲೆಲ್ಲಿ ಇಟ್ಟಿದ್ದಾರೆ. ಇಲ್ಲೆಲ್ಲ ಜನಗಳು, ಇದು ಘಾಟ್, ಇದು ಅಲ್ಲಿ ಬರೆದಿದ್ದಾರೆ ಹಳೆಯ ಬಟ್ಟೆಗಳನ್ನು ನದಿಗೆ ಎಸಬಾರ್ದು, ಎಸೆದರೆ ದಂಡ ವಿಧಿಸಲಾಗುವುದು ಅಂತ ಬರೆದಿದ್ದಾರೆ. ಆದರೂ ಜನ ಬಿಡೋದಿಲ್ಲ. ಅರ್ಥ ಮಾಡ್ಕೋಬೇಕು ಯಾಕೆ ಹಿಂಗೆ ಹೇಳ್ತಾರೆ ಅಂದ್ಬಿಟ್ಟು. ಬನ್ನಿ, ನಿಮಗೆ ಆ ಕಡೆ ಎಲ್ಲ ತೋರಿಸ್ತೀನಿ. ನೋಡಿ, ಅಲ್ಲಿ ಹಾಕಿದ್ದಾರೆ, ಅಲ್ಲಿ ಬಟ್ಟೆ ಹಸಿ ಹಾಕಿ. Dua kalau pakai
ನೋಡಿ ಇಲ್ಲಿ ಬಟ್ಟೆ ಹಾಕೋಕ್ಕೆ ಅಂತಲೇ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಯಾರು ಕೂಡ ಬಟ್ಟೆ ಹಾಕಿಲ್ಲ. ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಬಟ್ಟೆಗಳನ್ನು ಹಾಕಿ ಇಲ್ಲಿ ಬಿಸಾಕಿದ್ದಾರೆ. ಅಲ್ಲಿ ಕೂಡ ನಿಮಗೆ ಬ್ಯಾರಿಕೇಡ್ ಹಾಕಿದ್ದಾರೆ, ಅದ್ರ ದಾಟಿ ನೀವು ಮುಂದೆ ಹೋಗಬಾರ್ದು ಅಂತ. ಆದರೂ ಜನಗಳು ಏನು ಮಾಡ್ತಾರೆ ಅಂದರೆ ಕೆಲವೊಬ್ಬರು ಸಾಹಸ ಮಾಡೋಕ್ಕೆ ಹೋಗ್ಬಿಟ್ಟು ಪ್ರಾಣವನ್ನು ಕಳ್ಕೊಂಡಂಥ ಹಲವಾರು ಘಟನೆಗಳಿದ್ದಾವೆ ಇಲ್ಲಿ. ಲಗೇಜಿನ ಹತ್ತಿರ ಕುಳಿತವರು ತಮ್ಮ ಲಗೇಜುಗಳನ್ನು ಜಾಗ್ರತೆಯಿಂದ ನೋಡಿಕೊಳ್ಳಬೇಕು. ಲಗೇಜಿನ ಹತ್ತಿರ ಕುಳಿತವರು ಇಲ್ಲಿ ನೋಡಿ ಇಲ್ಲಿ ಚೀಟಿ ಹೊಡಿತಾ ಇದ್ದಾರೆ, ಅವ್ರು ಕೇಳ್ತಾನೆ ಇಲ್ಲ ಪಾರ್ಟಿ. ಪರಿಚಯ ಇಲ್ಲದ ಜನರನ್ನ ಪರಿಚಯ ಮಾಡಿಕೊಂಡು ಮೋಸ ಹೋಗಬೇಡಿ. ಪರಿಚಯ ಇಲ್ಲದ ಜನರನ್ನ ಇದು ಧರ್ಮಸ್ಥಳದ ನೇತ್ರಾವತಿ ನದಿ ನೀರಿನ ಒಂದು ವ್ಯಕ್ತಿಗಳ ಜೊತೆ ನಿಮ್ಮ ಲಗೇಜುಗಳನ್ನು ಕೊಟ್ಟು ಯಾರು ಕೂಡ ಸ್ನಾನಕ್ಕೆ ಹೋಗಬಾರದು. ಅಲ್ಲಿ ಬಾಂದ್ ಬರೆದಿದ್ದಾರೆ. ಅಪರಿಚಿತ ವ್ಯಕ್ತಿಗಳ ಜೊತೆ ನಿಮ್ಮ ಲಗೇಜುಗಳನ್ನು ಕೊಟ್ಟು ಯಾರು ಕೂಡ ಸ್ನಾನಕ್ಕೆ ಹೋಗಬಾರದು. ನಿಮ್ಮಲ್ಲಿರುವ ನಗದು, ಒಡವೆ ಇನ್ನಿತರ ಬೆಲೆಬಾಳುವ ವಸ್ತುಗಳನ್ನು ಸ್ನಾನ ಮಾಡುವ ಸಂದರ್ಭದಲ್ಲಿ ಇಟ್ಟುಕೊಳ್ಳಲು ಅಸಾಧ್ಯವಾದಲ್ಲಿ ಇವತ್ತು ಶನಿವಾರ ಆಗಿದ್ದರಿಂದ ಕೊಂಚ ಮಟ್ಟಿಗೆ ಇಲ್ಲಿ ರಶ್ ಇದೆ. ಪಡೆದುಕೊಳ್ಳಬಹುದು. ನಿಮ್ಮಲ್ಲಿರುವ ನಗದು, ಒಡವೆ ಇನ್ನಿತರ ಇಲ್ಲಿ ನಿಮಗೆ ಮಾಹಿತಿ ಕೇಂದ್ರ ಕೂಡ ಇದೆ. ಲಗೇಜ್ ಇಡೋಕ್ಕಾಗಲಿ, ಲಗೇಜ್ ರೂಮ್, ಎನ್ಕ್ವೈರಿ ರೂಮ್ ಎಲ್ಲ ಇದೆ ಇಲ್ಲಿ. ಹತ್ತಿರದ ಎಷ್ಟು ಕೀಪ್ ಕ್ಲೀನ್ ಸ್ವಚ್ಛವಾಗಿದೆ ಅಂದರೂ ಕೂಡ ಯಾರೂ ಕೂಡ ಕೇಳೋದಿಲ್ಲ. ಇದಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಎಲ್ಲ ಗಲೀಜು ಮಾಡಬಾರ್ದು ಅಷ್ಟೇ. ನೇತ್ರಾವತಿ ನದಿ ಆವಾಗ ಹೇಳಿದ ಪ್ರಕಾರ ಚಿಕ್ಕಮಗಳೂರಿಂದ ಹುಟ್ಟಿ ಈ ಕಡೆ ಬರೋದು, ಮುಂದೆ ಇದು ಮಂಗಳೂರು ಹತ್ರ ಇದು ಸಿಂಧು ಸಮುದ್ರ ಸೇರುತ್ತೆ. ಸಿಂಧು ಸಮುದ್ರ ಅಂದರೆ ನಿಮಗೆ ಅರ್ಥ ಆಗಲಿಕ್ಕಿಲ್ಲ, ಅರಬ್ಬಿ ಸಮುದ್ರ ಅಂದರೆ ಅರ್ಥ ಆಗುತ್ತೆ. ಸ್ನೇಹಿತರೆ, ನಿಮಗೆ ನೆನಪಿರಲಿ, ಹಿಂದೆ ಅರಬ್ಬಿ ಸಮುದ್ರವನ್ನು ಸಿಂಧು ಸಮುದ್ರ ಅಂತ ಕರಿತಾ ಇದ್ರು. ಅದಕ್ಕೆ ಕಾರಣ ಏನಪ್ಪ ಅಂದರೆ ಸಿಂಧು ನದಿ ಹಿಮಾಲಯದಲ್ಲಿ ಹುಟ್ಟಿ ಈಗಿರುವ ಏನು ಪಾಕಿಸ್ತಾನ ಏನಿದೆಯಲ್ಲ ಅಲ್ಲಿ ಕರಾಚಿ ಹತ್ರ ಅದು ಸಮುದ್ರವನ್ನು ಸೇರ್ತಿತ್ತು. ಆ ಸಮುದ್ರ ಸೇರೋದ್ರಿಂದಲೇ ಅದಕ್ಕೆ ಸಿಂಧು ಸಮುದ್ರ ಅಂತಲೇ ಕರಿತಾ ಇದ್ರು. ದುರಾದೃಷ್ಟ ಅರಬ್ಬರು ಅದನ್ನು ಆಕ್ರಮಣ ಮಾಡಿದ ಮೇಲೆ ಅದನ್ನು ಈಗ ಅರಬ್ಬಿ ಸಮುದ್ರ ಅಂತ ನಾವುಗಳು ಕೂಡ ಕರಿತಾ ಇದ್ದೀವಿ. ಅದು ದುರಾದೃಷ್ಟ. ನೆನಪಿರಲಿ, ಅದು ಅರಬ್ಬಿ ಸಮುದ್ರ ಅಲ್ಲ, ಸಿಂಧು ಸಮುದ್ರ. ನಿರ್ಮಿಸಲಾಗಿದೆ. ಇಲ್ಲಿಯೂ ಕೂಡ ನಿಮಗೆ ಹಲವಾರು ಡ್ರೆಸ್ ಚೇಂಜ್ ಮಾಡೋಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಎಲ್ಲರಿಗೂ ಮಹಿಳೆಯರಿಗೆ ಬಟ್ಟೆ ಬದಲಾಯಿಸಲು ಒಂದು ಕೊಠಡಿಗಳನ್ನು, ಚಿಕ್ಕ ಚಿಕ್ಕ ಕೊಠಡಿಗಳನ್ನು ಇಲ್ಲಿ ಮಾಡಿದ್ದಾರೆ. ಸೊ ಅಲ್ಲಿ ಮುಂದೆ ಹೋದರೆ ನಿಮಗೆ ಹಲವಾರು ಅಂಗಡಿಗಳು ಕೂಡ ಸಿಗುತ್ತವೆ. ಅಲ್ಲಿ ನಿಮಗೆ ತಿಂಡಿ ತಿನಿಸು ಬೇಕು ಅಂದರೆ, ಅಥವಾ ಟಾವೆಲ್ಲು, ಪೇಸ್ಟು, ಶಾಂಪು, ಸೋಪು, ಪಂಚೆ, ಈ ಥರ ಎಲ್ಲ ಸಾಮಾನುಗಳಲ್ಲಿ ನಿಮಗೆ ಸಿಗ್ತವೆ. ಬಟ್ ಅಂದರೆ ನಾನೇನು ಬೇಡ್ಕೊಳ್ಳೋದಪ್ಪ ಅಂದರೆ ಇಲ್ಲಿ ಸಾಬೂನು ಮತ್ತು ಶಾಂಪೂನ ಮಾರಾಟ ಮಾಡಬಾರ್ದು. ಬಟ್ ಏನು ಮಾಡೋಕ್ಕಾಗತ್ತೆ, ಜನಗಳು ಎಷ್ಟೇ ಏನೇ ಹೇಳಿ ಅದೇನು ಅವ್ರಿಗೆ ಬುದ್ಧಿ ಇರುತ್ತೋ ಗೊತ್ತಿಲ್ಲ. ಆ ದೇವರು ಮಂಜುನಾಥ ನಿಜಕ್ಕೂ ಅವ್ರಿಗೆ ಬುದ್ಧಿ ಕೊಡಬೇಕು. ಈ ಥರ ಎಲ್ಲ ಕಂಡಲ್ಲೇ ಗಲೀಜು ಮಾಡ್ಕೊತ ಕೂತಲ್ಲಿ ಆಗೋದಿಲ್ಲ. ಏನು ಮಾಡೋಕ್ಕಾಗತ್ತೆ, ಎಷ್ಟೇ ಹೇಳಿ ಏನೇ ಮಾಡಿ ಕೇಳೋದಿಲ್ಲ. ಓದ್ದವರಾಗಲಿ ಓದದೇ ಇರೋರಾಗಲಿ ತಮ್ಮ ಕೆಲಸ ತಾವು ಮಾಡೇ ಬಿಡ್ತಾರೆ, ಗಲೀಜಂತರೂ ಮಾಡೇ ಮಾಡ್ತಾರೆ. ದಯವಿಟ್ಟು ಅಟ್ಲೀಸ್ಟು ಇನ್ಮೇಲಾದರೂ ಇಂತಹ ಕೆಟ್ಟ ಕೆಲಸ ಮಾಡಬಾರ್ದು, ಗಲೀಜು ಮಾಡಬಾರ್ದು ಅನ್ನೋದೇ ನಮ್ಮ ಒಂದು ಕಳಕಳಿಯ ವಿನಂತಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು, ಧರ್ಮಸ್ಥಳದ ಮಾಹಿತಿ ನಿಮ್ಗೆ ಹೇಗೆ ಅನ್ನಿಸ್ತು, ದಯವಿಟ್ಟು ಕಮೆಂಟ್ ಮಾಡಿ. ಈಗ ನಾವು ಇಲ್ಲಿಂದ ಆಟೋ ಹತ್ಕೊಂಡು ಇಲ್ಲಿ ಶ್ರೀರಾಮ ಮಂದಿರ ಇದೆ, ಆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮುಂದೆ ಮಂಜೂಷಾ ವಸ್ತು ಸಂಗ್ರಹಾಲಯ ಇನ್ನು ಏನೇನಿದೆ ಅದು ನೋಡಿಬಿಟ್ಟು ವಾಪಸ್ಸು ರೂಮ್ಗೆ ಹೋಗಬೇಕು ಅನ್ನೋ ಒಂದು ವ್ಯವಸ್ಥೆ ಇದೆ. ನೋಡೋಣ.